ಕಿತ್ತೂರು ಎಂಬ ಸಣ್ಣ ರಾಜ್ಯದ ಧೈರ್ಯಶಾಲಿ ರಾಣಿಯಾಗಿದ್ದವರು ರಾಣಿ ಚೆನ್ನಮ್ಮ. ಅವರು 1778ರಲ್ಲಿ ಜನಿಸಿ ಬಾಲ್ಯದಿಂದಲೇ ಕುದುರೆ ಸವಾರಿ, ಕತ್ತಿ ಹಿಡಿತ ಮತ್ತು ಯುದ್ಧಕಲೆಗಳಲ್ಲಿ ಪರಿಣತಿ ಪಡೆದಿದ್ದರು. ರಾಣಿ ಚೆನ್ನಮ್ಮ ಅವರ ಪತಿ ಮತ್ತು ಪುತ್ರರ ಮರಣದ ನಂತರ ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂಬ ನಿಯಮದ ಮೂಲಕ ಕಿತ್ತೂರು ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ರಾಣಿ ಚೆನ್ನಮ್ಮ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. 1824ರಲ್ಲಿ ಬ್ರಿಟಿಷ್ ಸೇನೆ ಕಿತ್ತೂರಿನ ಮೇಲೆ ದಾಳಿ ನಡೆಸಿದಾಗ ರಾಣಿ ಚೆನ್ನಮ್ಮ ಸ್ವತಃ ಯುದ್ಧಭೂಮಿಗೆ ಇಳಿದು ಶತ್ರುಗಳ ವಿರುದ್ಧ ಹೋರಾಡಿದರು. ಕತ್ತಿ ಹಿಡಿದು ಕುದುರೆಯ ಮೇಲೆ ಕುಳಿತ ರಾಣಿ ಬ್ರಿಟಿಷ್ ಅಧಿಕಾರಿಗಳನ್ನು ಬೆಚ್ಚಿಬೀಳಿಸಿದರು. ಈ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಸಾವನ್ನಪ್ಪಿದನು. ಕೊನೆಗೆ ಮೋಸದಿಂದ ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸಲಾಯಿತು. ಅವರನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧನದಲ್ಲಿಟ್ಟರೂ ಅವರ ಧೈರ್ಯ ಮತ್ತು ದೇಶಪ್ರೇಮವನ್ನು ಯಾರೂ ಬಂಧಿಸಲಿಲ್ಲ. ರಾಣಿ ಚೆನ್ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಮಹಿಳಾ ಯೋಧಿಯರಲ್ಲಿ ಒಬ್ಬರಾಗಿದ್ದಾರೆ. ಅವರ ಶೌರ್ಯ, ತ್ಯಾಗ ಮತ್ತು ಆತ್ಮಗೌರವ